ತುಂಬಾ ಚೆನ್ನಾಗಿ ಬರೆಯೋರು ಇದ್ದಾರೆ, ಇನ್ನೂ ಇದ್ದಾರೆ. ಕನ್ನಡದಲ್ಲಿ ಆಸಕ್ತಿ ಇರೋದು ಇದ್ದಾರೆ. ಸೊ ಖಂಡಿತ ಆಸಕ್ತಿ ಹೋಗಿಲ್ಲ. ಕನ್ನಡದಲ್ಲಿ ಆಸಕ್ತಿ ಇದೆ, ಬರಿತಾನೂ ಇದ್ದಾರೆ. ಏನಾಗತ್ತೆ ಅದು ಈಗ ಎಷ್ಟೊಂದು ಬುಕ್ಸ್ ಬರ್ತಾ ಇದೆ ಅಂದ್ರೆ ಯಾರಿಗೆ ಯಾವ್ದು ಕೊಂಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ಕಾದಂಬರಿ ಇಂಟ್ರೆಸ್ಟ್ ಯಾವತ್ತೂ ಹೋಗಲ್ವೇನೋ ಅನ್ಸುತ್ತೆ. ಅಂದ್ರೆ ಕೈಯಲ್ಲಿ ನಮ್ಗೆ ಪುಸ್ತಕ ಇಟ್ಕೊಂಡಾಗಿರೋದು ಒಂಥರ ಅದೊಂದೊಂಥರ ಮಜಾ, ಅದು ಪುಸ್ತಕ ಇಟ್ಕೊಂಡು ಓದೋದು. ಅಮ್ಮನ ಬೆಳ್ಳಿ ಮೋಡ ಲೋಕಾರ್ಪಣೆ ಮಾಡ್ಬೇಕಾದ್ರೆ, ಜನಗಳಿಗೆ ನೀವು ಅದನ್ನ ಕೊಡಬೇಕಾದ್ರೆ ನಮ್ಮಿಂದ ಅಂದ್ರೆ ಈ ಸಿನಿಮಾ ಸೈಡ್ ಇಂದ ತಿಳಿಸ್ಕೊಡಿ. ಏನೇ ಕೆಲಸಗಳಿದ್ರು ನನಗೆ ಬಹಳ 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 ಖುಷಿ. ನನಗೆ ಬೇಕಾಗಿರೋದೇ ಜನಬಲ. ಯಾಕಂದ್ರೆ ನಾನು ಇವಾಗ 1 ವುಮನ್ ಆರ್ಮಿ ಆಗಿದ್ದೀನಿ. ಸೊ ಐ ನೀಡ್ ಆ ತರ ಸಹಾಯಕ್ಕೆ ಇರೋರು ಬೇಕಾಗಿದೆ. ನೂರೊಂದು ನೆನಪು. ಇದು ನಾನು ಹೇಳೋದೇನಂದ್ರೆ ಬೆಳ್ಳಿ ಮೋಡ ನಾನೊಬ್ಳದಲ್ಲ. ಇದು ಈ ಮ್ಯೂಸಿಯಂ ನೇಮ್ ಬೆಳ್ಳಿ ಮೋಡ ಅಷ್ಟೇ. ಇದು ಹೆಸರು ಬೆಳ್ಳಿ ಮೋಡ. ಇದು ನನ್ನೊಬ್ಳದಲ್ಲ, ಇಡೀ ಕರ್ನಾಟಕಕ್ಕೆ ನಮ್ಮಮ್ಮ ಬಿಲಾಂಗ್ ಆಗ್ತಾರೆ. ಸೊ ಇಡೀ ಜನತೆಗೆ ಇಲ್ಲಿ ಬಿಲಾಂಗ್ ಆಗ್ತಾರೆ. ಸೊ ನೀವು ಬನ್ನಿ, ಮುಂದೆ ಬನ್ನಿ. ನೀವೇನಾರೋ ಮಾಡೋದಾರೆ ಮಾಡಿ. ನೀವು ಯಾವ ತರ ನಾವು ತೊಡಗಿಸ್ಕೊಳ್ಳಿ, ಅದು ಏನಾದ್ರೂ ತೊಡಗಿಸ್ಕೊಳ್ಳಿ ನೀವು. ಬಟ್ ಇಟ್ ಹ್ಯಾಸ್ ಟು ಡೂ ವಿತ್ ಕಲ್ಚರ್, ಆರ್ಟ್, ಲಿಟ್ರೇಚರ್, ಹೆರಿಟೇಜ್. ರೀಚ್ ಮಾಡಬೇಕು ಈ ವಿಚಾರದಲ್ಲಿ ಅಂದ್ರೆ ಈ ಇಂಟರ್ವ್ಯೂ ನೋಡಿದವರು ಹೌ ಟು ರೀಚ್ ನಿಮ್ಮನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಫೌಂಡ್ ರಿಯಲಿ ಇಂಟ್ರೆಸ್ಟಿಂಗ್ ವರ್ಕ್. ಡೆಫಿನೆಟ್ಲಿ ನಾನೇ ಮೀರಾ ಅಮ್ಮನ ಹತ್ರ ನಿಮ್ಮನ್ನ ಕರ್ಕೊಂಡ್ಬಂದು ನಾನೇ ಕರ್ಕೊಂಡ್ಬರ್ತೀನಿ ಪರ್ಸನಲ್. ಈವನ್ ಕೌನ್ಸಿಲರು ಬೇಕು, ಅದು ಹೇಳಿ. ಕೌನ್ಸಿಲರು ಬೇಕು. ಕೌನ್ಸಿಲರ್ ಅಂದ್ರೆ ಈ ಮೈಸೂರಲ್ಲಿ ಇರೋರಾದ್ರೆ ಒಳ್ಳೇದು. ಮೈಸೂರಿನಲ್ಲೇ ಲೋಕಲ್ ಇರೋರಾದ್ರೆ ಬಹಳ ಒಳ್ಳೇದು. ಆಮೇಲೆ ನನ್ನ ಮೈಸೂರು ಸರ್ಕಲ್ ಅಲ್ಲೂ ಡೆಫಿನೆಟ್ಲಿ ನಾನು ಹೇಳ್ತೀನಮ್ಮ. ನಾನು ಕಾಯ್ತಾ ಇದೀನಿ ಸ್ವಲ್ಪ, ಯಾಕಂದ್ರೆ ರೆಡಿ ಆಗ್ಲಿ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಎಲ್ಲ. ಯಾವಾಗ ನಾವು ನೋಡಬಹುದು ಇದನ್ನ? ನೆಕ್ಸ್ಟ್ ಏಪ್ರಿಲ್ ಮೇ? ಎಸ್, ಐ ಥಿಂಕ್ ಸೊ. ಅಮ್ಮಂದು ಸೆಪ್ಟೆಂಬರ್ 1. ಸೊ ಆ ಟೈಮ್ಗೆ ಅಂದ್ರೆ ಇಟ್ ವಿಲ್ ಬಿ ಮೋರ್ ಅಥೆಂಟಿಕ್ ಅಂಡ್ ರಿಲೆವೆಂಟ್ ಅಂತ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾರು ಇಂಟ್ರೆಸ್ಟ್ ಮೈಸೂರಲ್ಲಿ ಇದ್ದವ್ರು ಇನ್ನೂ ಒಳ್ಳೇದು. ನೀವು ಯಾರೇ ಇದ್ರು ನನ್ನ ನಂಬರ್ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ಬರ್ತಾ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ. ನಿಜವಾಗ್ಲೂ ನಿಮ್ದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂದ್ರೆ ಐ ಮೈ ಸೆಲ್ಫ್ ವಿಲ್ ಗೆಟ್ ಯು ಹಿಯರ್. ಇಲ್ಲಿ ಕರ್ಕೊಂಡ್ಬಂದು ನಾನು ಇದು ಮಾಡಿಸ್ತೀನಿ. ಯಾಕೆಂದ್ರೆ ಒಂದು ಪುಣ್ಯದ ಕೆಲಸಕ್ಕೆ ನಮ್ಮ ಕೈಲಾದ ಒಂದು ಸಾಸಿವೆ ಕಾಲಷ್ಟು ಸೇವೆ, ನಾ ಕೆಲಸ ಅಂತ ಹೇಳೋದಿಲ್ಲ, ಒಂದು ಸೇವೆನ ನಾವು ಮಾಡಿದ್ರೆ ನಮಗೆಲ್ಲ ನಮ್ಮ ತಾಯಿ ಆದಿಯಾಗಿ, ನಮ್ಮ ಆದಿಯಾಗಿ, ನೆಕ್ಸ್ಟ್ ನನ್ನ ಮಕ್ಕಳ ಆದಿಯಾಗಿ ಬರವಣಿಗೆ ಮೂಲಕ ಅಕ್ಷರ ಕ್ರಾಂತಿ ಮಾಡಿರುವ ಆ ಸರಸ್ವತಿ ಪುತ್ರಿ, ಆ ಅಕ್ಷರ ತಾಯಿಗೆ ನಾವು ಕೊಡೋ ಒಂದು ಚಿಕ್ಕ 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 ಸೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತಮ್ಮ ಈ ಕೆಲಸದ ಮಧ್ಯದಲ್ಲೆಲ್ಲ? ನಾವು ನಿಮ್ ಸ್ಕೆಡ್ಯೂಲ್ ಹೇಗಿರುತ್ತೆ ಎವ್ರಿ ಡೇ? ಇವಾಗ ಅಟ್ ಪ್ರೆಸೆಂಟ್ ಈಗ ಸದ್ಯಕ್ಕೆ ಏನ್ ಅಂತದಿಲ್ಲ. ನಂದು ಮನೆ ಇಲ್ಲಿ ಕಟ್ಕೋತಿರೋದ್ರಿಂದ ಇಲ್ಲೇ ಕಾಂಪೌಂಡ್ ದೊಡ್ಡದಿದೆ ಅಲ್ಲ, ತುಂಬಾ ದೊಡ್ಡದಿದೆ. ಸೊ ಇಲ್ಲೇ ನಂಗೆ ಬೇರೆ ಎಲ್ಲೂ ಹೋಗಕ್ ಇಷ್ಟ ಆಗಲ್ಲ. ಅದೇನೋ ನಂದು ಅನ್ನೋ ಫೀಲಿಂಗ್ ಇದೆ. ಇದು ನಂಗೆ ಮುತ್ತಾತನಿಂದ ಬಂದಿರೋದಲ್ಲ, ಎಳೆಯತ್ತೆ ಅದು. ಸೊ ಅದರಿಂದ ಕಟ್ಸ್ಕೊಂಡ್ ಆದ ತಕ್ಷಣ ನಾನು ಇನ್ ಸ್ವಲ್ಪ ಪಾಲಿಶಿಂಗ್ ಎಲ್ಲ ಉಂಟು ಇದ್ರದ್ದು. ಎಲ್ಲ ವುಡ್ ಅದು ಎಲ್ಲ ಪಾಲಿಶ್ ಮಾಡಿಸಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಾನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ರೈಟ್ ನಾವು ಅದರದ್ದು ಇನ್ವಾಲ್ವ್ ಆಗಿದ್ದೀನಿ. ಇದೆಲ್ಲ ಪ್ಲೇ ಸ್ಟೋರ್ ಬುಕ್ಸ್ ಎಲ್ಲ ಆಯ್ತು. ಆಡಿಯೋ ಇನ್ನೊಂದು ಸ್ವಲ್ಪ 5 ಇದೆ. ಬೆಂಗಳೂರಿಗೆ ಬರ್ಬೇಕು, ಬಂದು ಹೋಗಿ ಮಾಡ್ಬೇಕು. ಬೆಂಗಳೂರು ಬಂದ ಪ್ಲೀಸ್ ನಮ್ಮನೆಗೆ ಖಂಡಿತ ಖಂಡಿತ ಬರ್ತೀನಿ. ವಾಂಟ್ ಯು ಟು ಕಮ್ ಅಂಡ್ ಬ್ಲೆಸ್ ಮೈ ಪ್ಲೇಸ್. ನಾನು ಅಷ್ಟು ದೊಡ್ಡವಳಲ್ಲ. ನಂಗೆ ದೊಡ್ಡವರು ಅನ್ನೋದಕ್ಕೆ ನೀವು ತುಂಬಾ ದೊಡ್ಡ ವ್ಯಕ್ತಿ ಮಗಳಮ್ಮ. ನಮ್ಗೆ ಯೋಗ ಇಲ್ಲ, ಅವ್ರನ್ನ ನೋಡೋ ಯೋಗ ಇಲ್ಲ. ನಾವು ಅವ್ರನ್ನ ನಿಮ್ಮಲ್ಲಿ ನೋಡ್ತಿದ್ವಿ ಅಷ್ಟೇ. ಅದು ನಿಮ್ಮ ತಾಯಿ ಮೇಲಿರೋ ಒಂದು ಗೌರವ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ. The love and affection, respect towards your mother. ತುಂಬಾ ಅಫೆಕ್ಷನ್ ತೋರಿಸ್ತಾರೆ. ಅದು ನಮ್ಗೆ ಆಟೋಮೆಟಿಕ್ ಆಗಿ ನೀವೇ ಕಾಣೋದು. ನಮ್ಗೆ ಫಸ್ಟ್ ತ್ರಿವೇಣಿ ಅವರು ಮೇಡಮ್ ಅವರಾದ್ಮೇಲೆ ನಮ್ಗೆ ನೀವೇ ಮೀರಾ ಮೇಡಮ್ ಅವರೇ ಕಾಣೋ. ಸೊ ನಮ್ಗೆ ಹಂಗಾಗಿ ಅಯ್ಯೋ ಬಿಡಪ್ಪ, ನಾನು ಅದಕ್ಕೆ ಐ ವಾಸ್ ವೆರಿ ಎಮೋಷನಲ್. ಫಸ್ಟ್ ನಾನು ಸ್ಟಾರ್ಟಿಂಗ್ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಕ್ ಮಾಡಿದಾಗ್ಲೂ ಬಿಡ ಯಾ ದೇವ್ರು ನಮ್ಗೆ ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಬಂದ್ ನಾವ್ ಇಲ್ಲೆಲ್ಲ ಇಂಥ ಜಾಗದಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದೀವಲ್ಲ ನಾವು. ಐ ಆಮ್ ಸೋ ಹಾನರ್ಡ್, ಐ ಆಮ್ ಸೋ ಬ್ಲೆಸ್ಡ್. ಸೊ ಅಂದಿನಿಂದ ಇಂದಿನವರೆಗೂ ಇವಾಗ ನೀವು ಬೇರೆ ರೈಟರ್ಸ್ಗಳದ್ದು ಪುಸ್ತಕಗಳನ್ನೆಲ್ಲ ಓದ್ತಾ ಇರ್ತೀರ ಅಂತ ಭಾವಿಸ್ತೀವಿ. ಬರವಣಿಗೆನಲ್ಲಿ ಅಕ್ಷರ ಮಾಧ್ಯಮ ಎಷ್ಟು ಬದಲಾಗಿದೆ, ಬರವಣಿಗೆನಲ್ಲಿ ಎಷ್ಟು ಬದಲಾಗಿದೆ ಅಮ್ಮ? ಅಂದ್ರೆ ಇವಾಗ ನನಗೆ ತಿಳಿದಿರೋ ಮಟ್ಟಿಗೆ ತುಂಬಾ ಚೆನ್ನಾಗೂ ಬರೀತಾ ಇದ್ದಾರೆ. ಸ್ವಲ್ಪ ಆಬ್ಸ್ಟ್ರಾಕ್ಟ್ ಇರುತ್ತೆ ಕೆಲವೊಂದು ಕಥೆಗಳು. ಅಂದ್ರೆ ಅಮ್ಮಂದ ಆತರ ಸಿಂಪಲ್ ಸ್ಟೋರೀಸ್ ಇರೋದು, ತುಂಬಾ ಲ್ಯಾಂಗ್ವೇಜ್. ಈವನ್ ನಮ್ಮ ಕೆಲಸದವರು ಸಹ ಓದುವಂತ ಲ್ಯಾಂಗ್ವೇಜ್. ಅವರು ಎಷ್ಟೋ ಜನ ಓದಿ ನಂಗೆ ಬಂದು ಹೇಳಿದ್ದಾರೆ.
ಈಗ ಸ್ವಲ್ಪ ಆಬ್ಸ್ಟ್ರಾಕ್ಟ್ ಲ್ಯಾಂಗ್ವೇಜ್, ಹೈಯರ್ ಲ್ಯಾಂಗ್ವೇಜ್ ಅದೆಲ್ಲ ಬರುತ್ತೆ. ಇವಾಗ ನಾನು ಹೈಯರ್ ಲ್ಯಾಂಗ್ವೇಜ್ ಬಂದ್ರೆ ರೈಟರ್ ಅಂತ ಗುರುತಿಸ್ಕೊಂತೀನಿ ಅಂತ ಒಂದಿದೆ. ಕೆಲವ್ರು ಅರ್ಥ ಆಗಲ್ಲ, ಅದು ಬೇರೆ ವಿಚಾರ ಅದೇನು ಅಂತ. ಬಟ್ ತುಂಬಾ ಚೆನ್ನಾಗಿ ಬರೆಯೋರು ಇದಾರೆ, ಇನ್ನೂ ಇದಾರೆ ಕನ್ನಡದಲ್ಲಿ. ಆಸಕ್ತಿ ಇರೋದು ಇದ್ದಾರೆ. ಸೊ ಖಂಡಿತ ಆಸಕ್ತಿಗೆ ಹೋಗಿಲ್ಲ. ಈ ಕನ್ನಡದಲ್ಲಿ ಆಸಕ್ತಿ ಇದೆ, ಬರಿತಾನೂ ಇದ್ದಾರೆ. ಏನಾಗತ್ತೆ ಅದು ಈಗ ಎಷ್ಟೊಂದು ಬುಕ್ಸ್ ಬರ್ತಾ ಇದೆ ಅಂದ್ರೆ ಯಾರಿಗೆ ಯಾವ್ದು ಕೊಂಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ತರ ಆಗಿದೆ. ಫ್ರಾಂಕ್ ಪ್ರಶ್ನೆ ಮ್ಯಾಮ್, ಇವತ್ತಿನ ಈ ರೆವಲ್ಯೂಷನರಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇವತ್ತು ವಾಟ್ಸಪ್, ಯೂಟ್ಯೂಬ್, ವಾಟ್ ಎವರ್ ವಿಡಿಯೋಸು, ವೆಬ್ ಸೀರೀಸು, ಈ ಟ್ರೆಂಡ್ ನಲ್ಲಿ ಓದೋರ ಸಂಖ್ಯೆ ಕಡಿಮೆ ಆಗ್ತಿದ್ಯಾ ಅಥವಾ ಹಾಗೆ ಇದೆಯಾ? ನನಗನ್ಸುತ್ತೆ ತುಂಬಾ ಅಂತ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಓದೋರು ಖಂಡಿತ ಇದ್ದಾರೆ. ಈಗ ಪ್ರತಿಲಿಪಿನೇ ನೋಡಿ ಎಷ್ಟು ಪಾಪ್ಯುಲರ್ ಅಲ್ಲಿ ಜನಗಳು ಓದ್ತಾ ಇದ್ದಾರೆ ಎಲ್ಲಾನು. ಸೊ ಆ ಕಾದಂಬರಿ ಇಂಟ್ರೆಸ್ಟ್ ಯಾವತ್ತೂ ಹೋಗಲ್ವೇನೋ ಅನ್ಸುತ್ತೆ. ಅಂದ್ರೆ ಕೈಯಲ್ಲಿ ನಮ್ಗೆ ಪುಸ್ತಕ ಇಟ್ಕೊಂಡಾಗಿರೋದು ಒಂಥರ ಅದೊಂದೊಂಥರ ಮಜಾ. ಅದು ಪುಸ್ತಕ ಇಟ್ಕೊಂಡು ಓದೋದು. ಡಿಜಿಟಲ್ ಓದಕ್ ಅಷ್ಟು ಖುಷಿ ಕೊಡಲ್ಲ ನಿಜ. ಆಮೇಲೆ ಕಣ್ಣಿಗೆ ಸ್ಟ್ರೈನ್, ಅದು ಕಣ್ಣಿಗೆ ಸ್ಟ್ರೈನ್. ಪುಸ್ತಕ ಕಣ್ಣಿಗೆ ಸ್ಟ್ರೈನ್ ಆಗಲ್ಲ, ಇದು ತುಂಬಾ ಕಣ್ಣಿಗೆ ಸ್ಟ್ರೈನ್. ಹೌದು. ಅಂಡ್ ನನಗೆ ಅನ್ಸಿದ್ದು ಒಂದು ನಾನು ಕಂಡುಕೊಂಡಿದ್ದು ನನ್ನ ಮಟ್ಟದ ಸಣ್ಣದಲ್ಲಿ, ಇವಾಗ ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿ ಮೊದಲೆಲ್ಲ ಒಂದು ಚಿಕ್ಕ ವಿಡಿಯೋ ಹಾಕಿದ್ರೆ ಅದಕ್ಕೆ ಲೈಕ್ಸ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಬರೋದು. ಯು ವೋಂಟ್ ಬಿಲೀವ್ ಇವಾಗ ನಾವೇನೋ ಒಂದು ಸಣ್ಣಂದಾಗ ಬರೆದ ಹಾಕಿದ್ರೆ ಅದನ್ನ ನೋಡೋ ಸಂಖ್ಯೆ ಅಥವಾ ಓದೋ ಸಂಖ್ಯೆ ಜಾಸ್ತಿ ಆಗಿದೆ ವಿಡಿಯೋಗಿಂತ. ಇದು ನನ್ನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾರೆ. ಸೊ ನೀವು ಹೇಳ್ದಂಗೆ ಇವತ್ತು ಜನಗಳಿಗೆ ದೇ ಆರ್ ಕಮಿಂಗ್ ಬ್ಯಾಕ್ ಟು ಬೇಸಿಕ್ಸ್. ಕಮಿಂಗ್ ಬ್ಯಾಕ್, ಡೆಫಿನೆಟ್ಲಿ ಕಮಿಂಗ್ ಬ್ಯಾಕ್. ಈಗ ಮೈಸೂರಲ್ಲೇ ಒಂದು ಯಂಗ್ ಗರ್ಲ್ ರೀಸೆಂಟ್ ಆಗಿ ಬಂದಿದ್ಲು ಹುಡ್ಕೊಂಡು. ಅವ್ರದೇನೋ ಕನ್ನಡ ಇದ್ರದ್ದೇನೋ ಮಾಡ್ತಾ ಇದ್ದೀನಿ ನಾನು ಮೇಡಮ್, ನಿಮ್ ಮನೆಯಲ್ಲಿ ಮಾಡ್ಬೋದಾ ಅಂತ ಹೇಳಿದ್ರು. ನಂದೆ ಮಾಡ್ಬೋದು, ಈಗ ಸಿಮೆಂಟ್ ಡಸ್ಟ್ ಶುರುವಾಗತ್ತೆ, ಈಗ ಸ್ವಲ್ಪ ಮುಗ್ದು ಹೋಗ್ಲಿ ಮಾಡುವಂತೆ ಅಂತ. ಚಿಕ್ಕ ಹುಡುಗಿ, ಐ ಥಿಂಕ್ ಶಿ ಮಸ್ಟ್ ಬಿ ಸಮ್ 19-20 ಅಷ್ಟೇ. ಎಷ್ಟು ಆಸಕ್ತಿ ಇದೆ ಗೊತ್ತಾ ಕನ್ನಡದಲ್ಲಿ. ಅವ್ರು ಗ್ರೂಪೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ, ಕನ್ನಡದ ಗ್ರೂಪು. ಪಾರ್ಕಲ್ಲೆಲ್ಲೋ ಮೀಟ್ ಮಾಡ್ತಾರಂತೆ, ತಿಂಗಳಿಗೆ ಒಂದ್ಸಲಿನೋ 2 ಸಲಿನೋ ಪಾರ್ಕಲ್ಲಿ ಮೀಟ್ ಮಾಡಿ ಮಾಡ್ತಾರಂತೆ. ಅವ್ರದ್ದು ಏನೋ ಕವನ ಓದೋದು ಅದು ಇದು ಇಲ್ಲ, ಇದೆ ಇಂಟ್ರೆಸ್ಟ್ ಇದೆ. ನನಗೇನು ಇಂಟ್ರೆಸ್ಟ್ ಹೋಗಿದೆ ಅಷ್ಟೊಂದೆಲ್ಲ. ಇಂಟ್ರೆಸ್ಟ್ ಇರೋರು ಇದ್ದೇ ಇದೆ, ಅವ್ರು ಮುಂದೆ ತಗೊಂಡು ಹೋಗ್ತಾರೆ. ನನಗೆ ಅದು ಭರವಸೆ ಇದೆ, ಮುಂದೆ ತಗೊಂಡು ಹೋಗ್ತಾರೆ ಅವರು, ಆಸಕ್ತಿ ಇದೆ. ಈಗ ಅಪ್ಕಮಿಂಗ್ ರೈಟರ್ಸ್ಗೆ ಒಬ್ಬ ಧೀಮಂತ ಲೇಖಕಿಯ ಮಗಳಾಗಿ ತಾವು ಕೂಡ ಒಂದು ಬರಹಗಾರರಾಗಿ ಒಂದು ಟಿಪ್ಸ್ ಅನ್ನತ ಏನ್ ಕೊಡೋದಾದ್ರೆ ಏನ್ ಕೊಡ್ತೀರಮ್ಮ ಇವಾಗ ಅಪ್ಕಮಿಂಗ್ ರೈಟರ್ಸ್ಗೆ? ಅಪ್ಕಮಿಂಗ್ ರೈಟರ್ಸ್ಗೆ ಟಿಪ್ಸ್ ಅಂತಂದ್ರೆ ಅಂದ್ರೆ ಏನು ನಂಗೆ ಅಷ್ಟು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಕಂಟಿನ್ಯೂ ಮಾಡ್ಲಿ ಬರವಣಿಗೆ. ಈಗ 1-2 ಕಡೆ ರಿಜೆಕ್ಟ್ ಆಗ್ಬೋದು, ಅಥವಾ ಸುಮಾರು ಕಡೆ ರಿಜೆಕ್ಟ್ ಆಗ, ನಮ್ಮ ಅಮ್ಮಂದೇ ರಿಜೆಕ್ಟ್ ಆಗಿತ್ತು ಬೇಕಾದಷ್ಟು. ಸೊ ಅದರಿಂದ ಹೋಪ್ ಕೊಟ್ಟು ಬಿಟ್ಬಿಡ್ಬೇಡಿ. ಬರಿತಾ ಹೋಗಿ, ಬ್ಲಾಗ್ಸ್ ತರ ಬರಿತಾ ಹೋಗಿ, ಅಥವಾ ಯಾವ್ದಾದ್ರು ತರ ಬರಿತಾ ಹೋಗಿ. ಇದ್ರಲ್ಲಿ ದುಡ್ಡು ಮಾಡ್ಕೋಬೇಕು ಅಂದ್ರೆ ಅದಾಗಲ್ಲ. ಈಗ ದುಡ್ಡು ಮಾಡೋದು ಬಹಳ ಕಷ್ಟ ಅಷ್ಟೇ. ನಿಮ್ಮ ಪ್ಯಾಷನ್ ಇದೆ, ನಿಮ್ದು ಆಸಕ್ತಿ ಇದೆ ಅದು ಅಂತಂದ್ರೆ ಪರವಾಗಿಲ್ಲ. ಸೊ ಅದ್ರಲ್ಲಿ ತುಂಬಾ ನಾನು ಮಲ್ಟಿ ಮಿಲಿಯನರ್ ಆಗ್ತೀನಿ ಬುಕ್ ಬರ್ದು ಅಂತಂದ್ರೆ ಅದು ಆಗದೆ ಇರೋದು. ಬರವಣಿಗೆ ನಿಲ್ಲಿಸ್ಬೇಡಿ, ಮುಂದುವರ್ಸ್ಕೊಂಡು ಹೋಗಿ. ಖಂಡಿತ ನಿಲ್ಲಿಸ್ಬೇಡಿ. ಅಮ್ಮನ ಸಹಸ್ರಾರು ಅಭಿಮಾನಿಗಳಿಗೆ ಇವತ್ತಿಗೂ ತ್ರಿವೇಣಿಯವರು ಅಂದ್ರೆ ಒಂದ್ಸತಿ ಹಿಂಗೆ ಎದ್ದೇಳ್ತಾರೆ. ಅಂತ ಸಹಸ್ರಾರು ನಿಮ್ಮ ತಾಯಿಯವರ ಅಭಿಮಾನಿಗಳಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಅಭಿಮಾನ ವಿಶ್ವಾಸ ಸದಾ ಹೀಗೆ ಇರ್ಲಿ ಅಮ್ಮನ ಬಗ್ಗೆ. ಮತ್ತೆ ನಂದು ಬೆಳ್ಳಿ ಮೋಡ ಶುರುವಾದ್ಮೇಲೆ ಎಲ್ಲರೂ ಬನ್ನಿ, ಅಮ್ಮ ಎಲ್ಲಿದ್ರು, ಹೇಗೆ ಬದುಕಿದ್ರು, ಏನೇನು ಉಪಯೋಗಿಸ್ತಿದ್ರು ಎಲ್ಲ ಇರುತ್ತೆ ಅದರಲ್ಲಿ. ಮತ್ತೆ ವಿಶ್ವಾಸ ಈ ನಿಮ್ಮ ಮಕ್ಳಿಗೂ ಓದಿಸಿ ಅಂತ, ಮುಂದಿನ ಜನ್ರೇಷನ್ಗೆ ಎಲ್ಲ ಓದ್ಬೇಕಲ್ಲ. ಸೊ ಎಲ್ಲರ ಕಾದಂಬರಿನೂ, ಅಮ್ಮಂದು ಅಂತಲ್ಲ, ಎಲ್ಲರ ಕಾದಂಬರಿಗಳು ಓದಿಸಿ ಕನ್ನಡದನ್ನ ಬೆಳೆಸಿ ಅಂತ ಹೇಳ್ತೀನಿ. ಅಮ್ಮ ಬಿಟ್ಟು ನಿಮ್ಮೇಲೆ ನಮ್ಮ ಕನ್ನಡದ ಲೇಖಕಿಯರು ಯಾರು ಹೆಚ್ಚು ಪರಿಣಾಮ ಬೀರಿದ್ದಾರೆ? ಅಂದ್ರೆ ಸ್ವಲ್ಪ ಉಷಾ ನವರತ್ನಾರಾಮ್, ಯಾಕಂದ್ರೆ ರೊಮ್ಯಾಂಟಿಕ್ ನಾವೆಲ್ಸ್. ಇನ್ಫ್ಯಾಕ್ಟ್ ಉಷಾ ನವರತ್ನಾರಾಮ್ ಮಗಳು ಆರ್ತಿ ನಂಗೆ ಫ್ರೆಂಡ್. ಇಂಟರ್ವ್ಯೂ ಮಾಡಿದ್ರ ನನಗೆ ಆರ್ತಿ ನಿಮ್ಮಮ್ಮನೇ ನನ್ನ ಕೆಡ್ಸಿದ್ದು ಅಂತ ರೇಗಿಸ್ತಾ ಇದ್ದೆ. ನಿಮ್ಮಮ್ಮನೇ ಇಂಟ್ರೊಡ್ಯೂಸ್ ಮಾಡಿದ್ದು ನಂಗೆ. ಮಿಲ್ಸ್ ಅಂಡ್ ಬೋನ್ ಟೈಪ್ ಬರ್ತಿತ್ತಲ್ಲ, ಸೊ ನನಗೆ ತುಂಬಾ ಇಷ್ಟ. ನಾನು ತುಂಬಾ ಹೆವಿ ಬುಕ್ಸ್ ಅಂತ ಓದಕ್ ಹೋಗಿಲ್ಲ ನಾನು ಅಷ್ಟೊಂದು. ಈಗಾರೋ ವಾಸಿ 17 ವರ್ಷ US ಅಲ್ಲಿ ಇದ್ದಾಗ ಐ ವಾಸ್ ಟೋಟಲಿ ಕಟ್ ಆಫ್. ಕನ್ನಡ ವರ್ಲ್ಡ್ ಇಂದಾನೆ ಕಟ್ ಆಗಿ ಅವಾಗ ತುಂಬಾ ಮಿಸ್ ಮಾಡ್ಕೊಂಡ್ರ? ಮಿಸ್ ಆಗ್ಲಿಲ್ಲ, ಬಂದ ಮೇಲೆ ರಿಗ್ರೆಟ್ ಆಗ್ತಾ ಇದೆ. ಹೋಯ್ತಲ್ಲ 17 ವರ್ಷ ಹೋಯ್ತಲ್ಲ ಅಂತ ಇವಾಗ ಅನ್ಸ್ತಾ ಇದೆ. ಎಸ್ ಮಾ, ನಂದು ಒಂದು ಸ್ಮಾಲ್ ರಿಕ್ವೆಸ್ಟ್. ಅಮ್ಮನ ಬೆಳ್ಳಿ ಮೋಡ ಲೋಕಾರ್ಪಣೆ ಮಾಡ್ಬೇಕಾದ್ರೆ, ಜನಗಳಿಗೆ ನೀವು ಅದನ್ನ ಕೊಡಬೇಕಾದ್ರೆ, ನಮ್ಮಿಂದ ಅಂದ್ರೆ ಈ ಸಿನಿಮಾ ಸೈಡ್ ಇಂದ ನಿಮ್ಗೆ ಯಾರು
ಕೋಆರ್ಡಿನೇಟ್ ಮಾಡ್ಬೇಕಾ, ಯಾರನ್ನಾರು ಗೆಸ್ಟ್ ಆಗಿ ಇನ್ವೈಟ್ ಮಾಡಿಸ್ಬೇಕಾ, ಖಂಡಿತ ಎನಿಥಿಂಗ್ ಇಸ್ ದೇರ್ ಪ್ಲೀಸ್ ಖಂಡಿತ ಥ್ಯಾಂಕ್ ಯು ನಮ್ ಕಡೆಯಿಂದ ಏನಾಗುತ್ತೆ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತಿಗೂ ನಿಮ್ ತಾಯಿಯವ್ರ ಬಗ್ಗೆ ಗೌರವ ಇಟ್ಕೊಂಡಿರೋರು. ಅದು ಪುಟ್ಟಣ್ಣ ಸರ್ ಫ್ಯಾಮಿಲಿ ಇರ್ಬೋದು, ಅಣ್ಣವ್ರ ಫ್ಯಾಮಿಲಿ ಇರ್ಬೋದು, ಹೌದು ವಿಷ್ಣುವರ್ಧನ್ ಸರ್ ಫ್ಯಾಮಿಲಿ ಇರ್ಬೋದು, ತುಂಬಾ ಜನ ಇದ್ದಾರೆ. ಹೌದು ಹೌದು ಅವರು ಎಲ್ಲರಿಗೂ ಅವರೆಲ್ಲ ಬರ್ಬೇಕಿಲ್ಲ ಹೌದು ಈ ಕರೆಕ್ಟ್ ಜಾಗಕ್ಕೆ ಬಂದು ಅವರು ವಿಟ್ನೆಸ್ ಮಾಡಿ ಹೋದ್ರೆ ಹೌದು ಬೆಳ್ಳಿ ಮೋಡ ಪ್ರಕಾಶಮಾನವಾಗಿ ಹೌದು ಹೌದು ಮಿನುಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಏನೇ ಆ ತರದಿದ್ರು ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಏನೇ ಕೆಲಸಗಳಿದ್ರು ನಮ್ಗೆ ಖಂಡಿತ ಹೇಳಿ. ಖಂಡಿತ ನನಗೆ ಬಹಳ 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 ಖುಷಿ. ಯಾಕಂದ್ರೆ ನನಗೆ ಬೇಕಾಗಿರೋದೇ ಜನಬಲ. ಯಾಕಂದ್ರೆ ನಾನು ಇವಾಗ 1 ವುಮನ್ ಆರ್ಮಿ ಆಗಿದ್ದೀನಿ. ಸೊ ಐ ನೀಡ್ ಆ ತರ ಸಹಾಯಕ್ಕೆ ಇರೋರು ಬೇಕಾಗಿದೆ. ನನಗೆ ಇಷ್ಟೊತ್ತು ನಿಮ್ ಜೊತೆ ಮಾತಾಡಿದ್ದು ನಿಮ್ಮ ತಾಯಿ ಜರ್ನಿ, ನಿಮ್ಮ ಜರ್ನಿ ಸೈಮಲ್ಟೇನಿಯಸ್ ಆಗಿ ಮಾಡಿದೆ. ನಾನು ತೂಕ ಹಾಕ್ತಿದೀನಿ ಅಂತಲ್ಲ, ಸಿಂಹದ ಹೊಟ್ಟೆಲಿ ಸಿಂಹನೇ ಹುಟ್ಟತ್ತೆ, ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟತ್ತೆ ಅನ್ನಕ್ಕೆ ಅಂತ ಮಹಾತಾಯಿ ಹೊಟ್ಟಿನಲ್ಲಿ ಇಂಥ ಮಹಾತಾಯಿನೇ ಹುಟ್ಟಿರೋದು. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನನಗೆ ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಸೊ ನಿಮ್ಗೆ ನಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಏನ್ ಅನಿಸ್ತದ? ತುಂಬಾ ಇನ್ಫಾರ್ಮಲ್ ಅನ್ಸ್ತು. ನನ್ಗೆ ಹಿಂಗೆ ಇಷ್ಟ ಇದ್ದಿದ್ದು ಆಕ್ಚುಲಿ ಇನ್ಫಾರ್ಮಲ್ ಆಗಿ ಮಾತಾಡ್ಬೇಕು ಅಂತ. ಬಟ್ ನಾನ್ ಯಾಕೋ ನಿಮ್ಮ ಹತ್ರ ಇದೆಲ್ಲ ಬಿಚ್ಚಿ ಮಾತಾಡ್ಬೇಕು ಅನ್ಸ್ತು, ಮನ್ಸು ಬಿಚ್ಚಿ. ನನ್ನ ಅದೃಷ್ಟ. ಹಾ, ನನಗೆ ಇದುವರೆಗೆ ನಾನು ಮಾಡಿಲ್ಲ, ಹಂಗೆ ಯಾವತ್ತೂ ಮಾಡಿಲ್ಲ. ಯಾವತ್ತೂ ಒಂಥರ ನಂದು ಹಿಂದಿನ ಕತೆಗಳದ್ದು ನಂದು ಪಾಸ್ಟ್ ಏನು ಹೇಳ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಏನಕ್ಕೆ ಜನ ಇದಾರೆ ಮನೆ ಅಮ್ಮನ ರೂಪದಲ್ಲಿ 100 ಜನ ಈ ಪ್ರೋಗ್ರಾಮ್ ಮೂಲಕ ನಿಮ್ಮನ್ನ ಹರಿಸ್ತಾರೆ, ಹಾರೈಸ್ತಾರೆ. ಥ್ಯಾಂಕ್ ಯು ಸರ್. ಅಷ್ಟೇ ಬೇಕು, ಬ್ಲೆಸ್ಸಿಂಗ್ಸ್ ಬೇಕಷ್ಟೇ. ಒಂದು ಅಮ್ಮನ ಕಾರ್ಯಗಳೆಲ್ಲ ಆಗ್ಬೇಕು. ಇದೆಲ್ಲ ಫುಲ್ ಒಂದು ರಿಕ್ವೆಸ್ಟ್, ದಯವಿಟ್ಟು ನಾನು ಅವಾಗ್ಲೇ ಹೇಳ್ಬೇಕು ಅಂತಿದ್ದೆ, ನನ್ನ ಸಾರ್ ಅಂತ ಕರಿಬೇಡಿ. ನಾನು ವಯಸ್ಸಿನಲ್ಲಾಗ್ಲಿ, ಅನುಭವದಲ್ಲಾಗ್ಲಿ, ಪ್ರತಿಭೆಲಾಗ್ಲಿ, ಯೋಗ್ಯತೆಯಲ್ಲಾಗ್ಲಿ ನಿಮಗ್ ಸಮ ಅಲ್ಲ. ದಯವಿಟ್ಟು ನನ್ನ ಸಾರ್ ಅಂತ ಕರಿಬೇಡಿ, ನನ್ನ ರಘು ಅಂತ ಕರೀರಿ. ಐ ಬಿ ಮೋರ್ ಹ್ಯಾಪಿ. ಅಂಡ್ ಒನ್ಸ್ ಅಗೇನ್ ಈ ಒಂದು ಕೆಲಸಕ್ಕೆ ನಮ್ಮಿಂದ ಏನೇ ಅವಶ್ಯಕತೆ ಇದೆ ದಯಮಾಡಿ ತಿಳಿಸಿ. ಖಂಡಿತ ಖಂಡಿತ ತಿಳಿಸ್ತೀನಿ. ನಂಗೂ ಬೇಕು ಸಹಾಯ, ದಯವಿಟ್ಟು ಖಂಡಿತ ತಿಳಿಸ್ತೀನಿ. ಸೊ ಕಾರ್ಯಕ್ರಮ ಮುಗಿಸೋ ಹಂತಮ ನನ್ನ ಕಡೆಯಿಂದ ಒಂದು ನಮ್ಮ ಚಾನೆಲ್ ನ ಜ್ಞಾಪಕವಾಗಿ, ಈ ಒಂದು ಮೂಮೆಂಟ್ ನ ಜ್ಞಾಪಕವಾಗಿ ಈ ಒಂದು ಪುಟ್ಟ ಕಾಣಿಕೆ. ಸೊ ಇದು ನಿಮ್ಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡಿದೀನಿ. ನೀವೇ ತೆಗೆದು ನೋಡಿ. ಇದು ನಮ್ಮ ಅಮ್ಮಂದು ಕೊಟ್ಟಿದ್ದೀರಾ. ನಂದು ಫೇವ್ರೆಟ್ ಫೋಟೋ ಇದು. ಇನ್ಫ್ಯಾಕ್ಟ್ ನಮ್ಮ ಅಮ್ಮನ್ಗೆ ನಾನು ಶಿ ವಾಸ್ ಪ್ರೆಗ್ನೆಂಟ್ ವಿತ್ ಮೀ. ನೀವಿದ್ದೀರಾ ಅಲ್ಲಿ? ಅಮ್ಮ ಮಗಳಿಬ್ರು ಇದಾರೆ ಇದರಲ್ಲಿ. ತುಂಬಾ ಫೇವ್ರೆಟ್ ಫೋಟೋ ಇದು. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕಳಕಳಿಯಾಗಿ ಬಂದಿದೆ. ಮಾರ್ಬಲ್ ಪ್ರಿಂಟಿಂಗ್. ಯಾ, ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ನಿಮ್ಮ ಒಂದು ಲೈಫ್ ಅನ್ನ, ಅಂದ್ರೆ ಅಮ್ಮನ ಇಂದ ಹಿಡಿದು ಇವಾಗಿನ ಬೆಳ್ಳಿ ಮೋಡ ಮ್ಯೂಸಿಯಂ ವರ್ಗೂ ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಹಿಂದೆ ತಿರುಗಿ ನೋಡಿದಾಗ, ಪುಟ್ಟನ ಹಿಂದೆ ತಿರುಗಿದಾಗ ಏನ್ ಅನ್ನಿಸ್ತು? ಏನಿಲ್ಲ, ಆಗೋದೆಲ್ಲ ಆಗಿರುತ್ತೆ. ಅದನ್ನ ಯೋಚನೆ ಮಾಡಕ್ ಹೋಗಲ್ಲ. ನಾನು ಐ ಆಮ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಮೂವಿಂಗ್ ಫಾರ್ವರ್ಡ್. ಸೊ ಆಮೇಲೆ ನಂಗೆ ಯಾವ್ದು ರಿಗ್ರೆಟ್ ಇಲ್ಲ. ಆಗೋದಾಯ್ತು. ಬಟ್ ತುಂಬಾ ಲೈಫ್ ಲೆಸನ್ಸ್ ಕಲಿತೆ ಅದರಿಂದ. ಮತ್ತೆ ಕತೆ ಬರೆಯಕ್ಕೆ ಜಾಸ್ತಿ ಸಬ್ಜೆಕ್ಟ್ ಸಿಕ್ತು. ಆ ತರ ನೋಡ್ತೀನಿ. ಹಾ, ವಿಚಾರಗಳು ತುಂಬಾ ಸಿಕ್ತು ನಂಗೆ. ಸೊ ಅದನ್ನೇ ಬರಿತಾ ಹೋಗ್ತೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ನಮ್ಮ ಮೀರಮ್ಮ ಅವರ ಬದುಕಿನ ಕಥೆಗಳು, ತ್ರಿವೇಣಿ ಅಮ್ಮ ಅವರ ಬದುಕಿನ ಕಥೆಗಳು. ನನಗೆ ಒಂದು ತುಂಬಾ ಖುಷಿ, ಸಾರ್ಥಕತೆ ಇದೆ. ಇಂಥ ಒಂದು ಧೀಮಂತ ಹೆಣ್ಣು ಮಗಳನ್ನ ನಾನಿವತ್ತು ಸಂದರ್ಶನ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ, ಸಾರ್ಥಕತೆ ನನಗಿದೆ. ನಿಮಗೂ ಇದು ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ 101 ನೆನಪು ಸಂಚಿಕೆನ ಈಗ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ನಿಮ್ಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಳ್ಳಲು ಸಾಧ್ಯವಾಗಿರುವ ಈ ರೀತಿ ಹಿರಿಯರ, ದಿಗ್ಗಜರ ಮನೆತನವನ್ನ, ಅವರ ಕೊಡುಗೆಯನ್ನ ನೆನೆಸೋದನ್ನ, ನಿಮಗೆ ತಿಳಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಹೋಗಿ ಬರ್ತೀನಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.